ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. 6:45 ಆಗಿದೆ, ಕಾಣಿಸುತ್ತಾ? ಅಲ್ಲಿ 6:45 ಆಗಿದೆ. ಅಮ್ಮ ಮಕ್ಕಳಾಜ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂದರೆ ಅವ್ರಿಗೆ ಎದ್ದ ತಕ್ಷಣ ನೋಡಿ ಟಿ ವಿ ಆನ್ ಮಾಡ್ಕೊತಾ ಇದ್ದಾರೆ. ಎದ್ದ ತಕ್ಷಣ ಯಾಕೆಂದರೆ 1 ಅವರ್ ಅಷ್ಟೇ ಅವ್ನ ಟೈಮ್ ಸಿಗೋದು. 1 ಅವರ್ ಅಷ್ಟೇ ಟೈಮ್ ಸಿಗೋದು. ಇವತ್ತು ನಾನು ತೋಟಕ್ಕೆ ಹೋಗಿಲ್ಲ, ಈಗ ಹೋಗ್ಬೇಕು. ಟಿ ವಿ ನೋಡಿಕೊಂಡು ಈಗ ಟಿಫನ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ಏನು ಟಿಫನ್ನು? ಏನು ಬೇಕು? ಮೊಸರನ್ನ ಬೇಕಂತ. ಇದಕ್ಕೆ ಪುಳಿಯೋಗರೆ ಮಾಡ್ಕೊಬಿಡ್ಲಾ? ಸೊ ಟಿಫನ್ ಮೊಸರು ಎಪ್ಪಾಕಿದೆ ಅಂದರೆ ಹೆಚ್ಚಾಗಿ ಮಾಮೂಲಿ ಹಾಕ್ತೀನಿ. ಇವತ್ತು 3/4 ಲೀಟರ್ ಹಾಕಿದೆ ಟಿಫನ್ಗೆ ಅಂತಲೇ. ಒಗ್ಗರಣೆ ಮಾಡ್ಕೊಳ್ಳೋಣ, ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಇವ್ರಿಗೆ ಅವ್ನಿಗೆ ಇಬ್ರಿಗೂ ಆದರೆ ನಮ್ದು ಏನಾದ್ರು ಒಂದು ಮಾಡ್ಬೋದು. ಹೀಗಾಗಿ ಏನು ಗೊತ್ತಾ, ಏನೂ ತಿನ್ನಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಚಿತ್ರಾನ್ನ ತಿನ್ನಲ್ಲ, ಏನೂ ತಿನ್ನಲ್ಲ, ಪುಳಿಯೋಗರೆ ತಿನ್ನಲ್ಲ, ಉಪ್ಪಿಟ್ಟಂತೂ ಮುಟ್ಟೋದೇ ಇಲ್ಲ. ಏನು ತಿನ್ನಲ್ಲ ನೀನೇ ಹೇಳ್ಬಿಡು. ಅಷ್ಟೇ. ಈಗೇನು ಬೇಕು ನಿಮಗೆ ಹೇಳು? ಮೊಸರನ್ನ. ಏನು ಬೇಕು? ಸೊ ಈಗ ಮೊಸರು ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. ಮಾಡಿಬಿಟ್ಟು ತೋಟಕ್ಕೆ ಹೋಗ್ತೀನಿ. ಯಾಕಂದರೆ ಆ ಸೀಮೆಗಳು ಕೂತಿದ್ವಲ್ಲ, ಅಲ್ಲಿ ಸೀಮೆಗಳು ಖಾಲಿಯಾಗಿದೆ. ಸೊ ಇನ್ನೊಂದು ಬೇರೆ ಕಡೆ ಇದೆ, ಅದು ಸ್ವಲ್ಪ ಇದೆ, ಕುಯ್ಕೊಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ತೋರಿಸೋಣ. ನಾಳೆ ಉಪವಾಸ ಹಬ್ಬ. ಸೊ ನಮ್ಮ ಚನ್ನಪಟ್ಟಣದಲ್ಲಿ ಉಪವಾಸ ಹಬ್ಬ ನಾವು ಯಾವ ಥರ ಮಾಡ್ತೀವಿ ಅಂತ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡಿದೆ ಆ ರೀತಿ ನೋಡಿ. ಡೈಲಿ ಆಗೋ ಬ್ಲಾಗೆಲ್ಲ ನೋಡಿ ಖಂಡಿತ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ನಮ್ಮ ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ಬೇಗ ಹೋಗೋಣ. ಈಗ ಟಿಫನ್ ಮಾಡಿಬಿಡ್ತೀನಿ. ಮಾಡೋದಾ? ಸರಿ ಫ್ರೆಂಡ್ಸ್. ಸೊ ಅವ್ರು ಕೇಳ್ದಂಗೆ ಮೊಸರನ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ಮಾಡಿದ್ದೀನಿ. ಸ್ವಲ್ಪ ದಾಳಿಂಬೆ ಬೆಂಡಿತ್ತು, ಅದನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಅವರು ಸ್ವಲ್ಪ ಇಂಟ್ರೆಸ್ಟಾಗಿ ತಿಂತಾರೆ ಅಂತ ಅಷ್ಟೇ. ಸೊ ಇದನ್ನು ಅವಳಿಗೂ ಸೇಲ್ಸ್ ಮಾಡಿರೋದು. ಯಾಕಂದರೆ ಅವಳು 6 ಗಂಟೆಗೆ ಹೊಂಟೋಗ್ತಾಳಲ್ವಾ. ಲಂಚ್ ಬಾಕ್ಸು ಮತ್ತು ಟಿಫನ್ ಎರಡನ್ನೂ ಸೇರಿಸಿ. ಮೊಸರನ್ನ ಅಂತಂದರೆ ಇಬ್ಬರೂ ದಿನ ಕೊಟ್ಟರು ತಿಂತಾರೆ. ನಮ್ಮ ಮನೇಲಿ ಹೇಳ್ತಲ್ವ, ಹಾಲಿಗಿನ ಮೊಸರು ಜಾಸ್ತಿ ಖರ್ಚಾಗೋದು. ಸೊ ಈಗ ಹಂಗಾಗಿ ಅದಕ್ಕೆ ನಾನು 1 ಲೀಟ್ರ್ ಸ್ಟೆಪ್ ಹಾಕಿದೆ. ಖಾಲಿ ಆಯಿತು. ಈಗ ತಿರ್ಗಿ ಅರ್ಧ ಲೀಟ್ರ್ ತಂದು ಹಾಕ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಹಾಕಿದ್ರೆ ಮತ್ತೇನಕ್ಕೆಲ್ಲ ಆಗುತ್ತೆ. ಮಿನಿಮಮ್ ನಮ್ಮ ಮನೇಲಿ ಇಲ್ಲಾಂದ್ರೆ 1.5-2 ಲೀಟ್ರಷ್ಟು ಮೊಸರು ಬೇಕೇ ಬೇಕು. ಅವ್ರು 3 ಜನಕ್ಕೆ. ನಾನು ತಿಂತೀನಿ ಇಲ್ಲ ಅಂತಲ್ಲ, ಬಟ್ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫೈನಲಿ ಮೊಸರು ಆಯಿತು ಫ್ರೆಂಡ್ಸ್. ಈಗ ಅವನಿಗೆ ರೆಡಿಯಾಗಿದ್ದಾನೆ. ಅವ್ನು ಕಳಿಸ್ಬಿಡೋಣ. ಅವ್ನು ಫಸ್ಟ್ ಕಳಿಸ್ಬಿಟ್ಟು ನಾನು ತೋಟಕ್ಕೆ ಹೋಗಬೇಕು. ಬನ್ನಿ, ಅವ್ನಿಗೆ ಬಾಕ್ಸ್ಗೆಲ್ಲ ಹಾಕ್ಬಿಡ್ತೀನಿ. ಸೊ ಅವ್ನಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ತಿನ್ನೋಕ್ಕೆ. ಅವ್ನಿಗೆ ಅವ್ರ ಅಕ್ಕನಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬರೋಕ್ಕೆ ಹೋಗೋನೆ. ಪಕ್ಕದ ಮನೆ ಹುಡುಗಿ ನಮ್ಮ ಸ್ಮಿತನ್ ಸ್ಕೂಲ್ಗೆ ಹೋಗೋದು. ಹಂಗಾಗಿ ಕೊಟ್ಬಿಟ್ಟು ಬರೋಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಹಿಂಗೆ ಗೊತ್ತಾ, ಇಲ್ಲಿ ಹಿಂಗೆ ಬಿಸಾಡ್ತಾರೆ. ಎಲ್ಲಿ ಬೇಕು ಅಲ್ಲೇ ಬಿಸಾಡ್ತಾರೆ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ದೊಡ್ಡಮ್ಮನಷ್ಟೇ, ನಾನು ಅಷ್ಟೇ ಏನು ಕೆಲಸ ಮಾಡೋಕ್ಕಾಗಲ್ಲ. ಈಗ ಎಲ್ಲ ಹಂಗೆ ಬಿಸಾಕ್ತಾರೆ. ಬೇಜಾರು ನನಗಂತೂ. ಈ ಅಮ್ಮ ಈ ಕೆಲಸಗಳು ಮಾಡಿ ಸಾಕಾಗೋದು. ಇಲ್ಲಿ ತೋಟ, ಇಲ್ಲಿ ನೋಡಿ ಹೊಸ ನೀರು ಬಟ್ಲು ಹೆಂಗೆ ಮಾಡ್ಕೊನೆ ಬ್ಯಾಗು. ನೋಡಿ ಫ್ರೆಂಡ್ಸ್, ಅಲ್ಲಿ ಹೆಂಗೆ ಹಚ್ಕೊತದೆ ಅವಳು. ನಾನು ಬಂದಿದ್ದೀನಿ ಹಾಲು ಕುಡಿಸು ಅಂತ. ಅದು ಅವ್ರಮ್ಮ ಕೂಡಿಸ್ಕೊಳಲ್ತು, ಅದಕ್ಕೆ ನನ್ನ ಕೂಗ್ತಾವಳೆ. ಏನವ ಏನು ಇಲ್ಲಿ ನೋಡು, ಏನು ಬೇಕು ಹೇಳು? ಏನು ಬೇಕು ಮಗಳೇ? ಏನು ಬೇಕಪ್ಪ? ಲಾಲ ಕುಡಿಸ್ಬೇಕಪ್ಪ. ಅಯ್ಯೋ, ಲಾಲ ಕುಡಿಸ್ಬೇಕೇ? ಹಾಂ, ನೋಡಲಿ ಎಷ್ಟು ಬುದ್ಧಿ ಅದೇ ಇದಕ್ಕೆ. ನಾನು ಅಂತ ಗೊತ್ತು ಅದಕ್ಕೆ. ನಾಯಿಗೆ ಅನ್ನ ಹಾಕ್ತಿದ್ದಂಗೆ ವಾಯ್ಸ್ ಕೇಳಿಸ್ಕೊಂಡು ಅರ್ಸ್ಕೊತಾಳೆ. 3 ಕುಡ್ಕೊತಾವೆ. ಇನ್ನೊಂದ್ರಲ್ಲಿ ಇದಕ್ಕೆ ಅಂದ ಅಲ್ವಾ, ಅದು ಕುಡಿಸ್ಕೊಳಲ್ತು. ಆಯ್ತಿರೋ ಮಗಳೇ, ಕುಡಿಸ್ತೀನಿ ನೋಡಿರಿ. ಕುಡಿಸ್ಕೋದೇ ಇಲ್ಲ. ಹಿಡ್ಕೋಬೇಕು, ಹಿಂಗೆ ಹಿಡ್ಕೊಂಡ್ರೆ ಕುಡಿತದೆ. ಅದು ಇದೊಂದೇ ಒಂದಕ್ಕೋಸ್ಕರ, ಇನ್ನೇನಕ್ಕೂ ಇಲ್ಲ. ಇದೊಂದೇ ಒಂದಕ್ಕೋಸ್ಕರ ನೋಡಿರಿ. ಅದು ಕೂಡಿಸ್ಕೊಳ್ಳೋಲ್ಲ, ಇದೊಂದೇ ಕೂಡಿಸ್ಕೊಳ್ಳೋದು. ಇವೆರಡು ಮರಿನೂ ಇದ್ರದೆ, ಅದಕ್ಕೆ ಕುಡಿಸ್ತಾ ಇದ್ದೀನಿ. ಅಯ್ಯೋ ಇರು ಮಗಳೇ. ಮುರ್ಕ ಅಂತದೆ. ಕುಡ್ದಾ? ಇಲ್ಲಿ ನೋಡಿ,
ಇಲ್ಲಿ 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 ನಿನ್ನ ಫ್ರೆಂಡ್ ಕೇಳ್ತಾ ನೋಡಿ, ನಿನ್ನ ಫ್ರೆಂಡು ಲಾಲ ಕುಡ್ದೆ ಅಂತ ಹೇಳು. ಹ್ಞೂ ಚಿನ್ನು ಲಾಲ ಕುಡ್ದವ, ಲಾಲ ಕುಡ್ದಾ? ಮುರ್ಕ ಅಂತದೆ. ಮುರ್ಕ ಅಂತ. ಹ್ಞೂ ಓಕೆ ಅಲ್ಲ, ಇದು ಚೇಷ್ಟೆ ಜಾಸ್ತಿ. ಇದು ಮೂಚಿಯ ಹೆಂಗಡೆ ಇದ್ರ ಮೂಚಿ. ಹ್ಞೂ ಚಿನ್ನಮ್ಮ ಇವು ಚಿನ್ನಮ್ಮಗಳು. ಕುಡಿಯಕ್ಕೆ ಹೋಯ್ತದೆ, ಅದು ಸೇರಿಸ್ಕೊಳ್ಳಲ್ಲ. ಹಾಲು ಕುಡ್ದು ಇಲ್ಲಿ ನೋಡಿ ಇನ್ಸರ್ಟ್ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಎಷ್ಟು ತೀಟೆ ಮಾಡ್ತದೆ ಗೊತ್ತಾ, ನನ್ನ ಮೇಲ್ಕೆ ಹತ್ತದ, ನನ್ನ ಮೇಲ್ಕೆ. ಬೈಲಿ ಹಾಂ ಬೈಲಿ ನೀನು. ಏನೋ ಒಂಥರ ನೆಮ್ಮದಿ ನನಗೆ. ಒಂದಷ್ಟೊತ್ತು ಇವ್ರ ಜೊತೆ ಆಟ ಆಡ್ತಾ ಇದ್ರೆ ನಂಗೆ ನೆಮ್ಮದಿ. ಅದೆಲ್ಲ ಇದು ಶಾರ್ಪ್ ಇದು. ಸೊ 4 ನೋಡಿ ಹೆಂಗೆ ಆಡ್ಕೋಯ್ತದೆ. ಏನಮ್ಮ ಓನು ಮಗಳೇ? ಮೂಚಿ ನೋಡು, ಮೂಚಿ ಆಯ್ತದ. ಆಯ್ ಬೈಲಿ ನೋಡಿ. ಇದಕ್ಕಿನ್ನೂ ಸಮಾಧಾನ ಆಗಲಿ. ಸರಿ ನಾನು ಹೊಡ್ತೀನಿ. ಸಾಯಂಕಾಲ ಸಿಗ್ತೀನಿ. ಬಾಯ್. ಆಡ್ಕೊಂಡಿರ್ರಿ. ಯಪ್ಪ ಇದೊಳ್ದಿನಿ. ಏನು ಮಾಡ್ತಾವೆ ಗೊತ್ತಾ, ಈ ತಿಂಡಿ ಹಾಕಿದ್ದೀನಿಲ್ಲ, ಇದ್ರಲ್ಲಿ ಹೋಗಿ ಎಲ್ಲ 4 ಮನ್ಕೊಂಡ್ಬಿಡ್ತವೆ. ತೋರಿಸ್ತೀನಿ ಒಂದು ಮನ್ಗಿದವ. ಈಗ ಹೊರಡೋಣ. ಹಲಸಿನ ಮೇಲೆ ಕುಯ್ತಿದಾರಂತೆ. ಇಬ್ಬರು ಕ್ಲಸ್ತರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಬಳ್ಳಾರಿ ಗುಲ್ಬರ್ಗದವ್ರು ಬಂದಿದ್ದಾರೆ. ಸೊ ಅವ್ರ ಕೆಲಸ ಹಲಸಿನ ಮೇಲೆ ಕುಯ್ಸ್ಬೇಕಾಯ್ತು. ಅಲ್ಲಿ ಗಲೀಜಾಗಿದೆ, ಜಾಸ್ತಿ ಕುಯ್ಯೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಕುಯ್ಸ್ತಾ ಇದ್ದಾರೆ. ಈಗ ಹೋಗಿ ನೋಡ್ಬೇಕು ಅಲ್ಲಿಗೆ. ಬರ್ತೀನಿ ಮಮ್ಮ ಆಚೆಗೆ ನಡಿ. ಏಯ್ ನಡಿ ನೋಡಿ ಹೆಂಗೆ ಬಂದ್ಬಿಟ್ಟು. ನಡಿ ವಾ ನಡಿ. ಏನು ಎಲ್ಲೂ ಬಿಡುದಿಲ್ಲ ಜಾಗನ. ಇರ್ರಿ ಬರ್ತೀನಿ, ಮೇವು ತರ್ತೀನಿ. ಏಯ್ ಬಾ, ನೀನು ಯಾಕೆ ಅಲ್ಲಿ ಬಂದಿದ್ದೀಯ? ಆಗಲೇ ಪುರ್ರಂತ ಹಾಕೊಂಬಿಡು. ಇಂಜರ್ ಎಲ್ಲಿ ಇರಬೇಡ ನೀನು, ನನ್ನ ಬಿಟ್ಬಿಟ್ಟು. ಸರಿ ₹100. ತಗೋಯ್ತೀನಿ. ನಮ್ಮ ಯಜಮಾನಪ್ಪಂದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಖಾಲಿ ಹೋಗಿದೆ. ಅದಕ್ಕಿನ್ನೂ ಮೇವು ಹೊಡಿಲಿಲ್ಲ. ಅಂದರೆ ಸೀಮೆ ಹೊಡಬೇಕು ಫ್ರೆಂಡ್ಸ್. ಮೇವು ಸಾಲ್ಟೇಜ್, ಅದಕ್ಕೆ ಮೇವು ಹೊಡೆದಾಕಿಲ್ಲ. ಇನ್ನು ಎಲ್ಲ ನೋಡ್ತಾರೆ ನನ್ನ ಮುಖನೇ, ಇನ್ನು ಮೇವು ಹಾಕಿಲ್ಲ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾಳು ಅಂತ. ಸೊ ಈಗ ಮೇವು ಹಾಕೋಣ, ಹೋಗೋಣ. ಇಲ್ಲಿ ನೋಡ್ಕೊಂಬರ್ತೀನಿ ಸೀಮೆಯಲ್ಲಿ ಎಷ್ಟು ಕುಯ್ದಿದ್ದಾರೆ ಅಂತ. ಬನ್ನಿ ನೋಡ್ಕೊಂಬರೋಣ. ನೀರು ಹಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಹೆಂಗೆ ಉಂಟಾಡ್ತಿದ್ದಾವೆ. ನೀರು ಹಾಯಿಸಿರೋದಕ್ಕೂ ಅದಕ್ಕೂ ಹೆಂಗೆ ಉಂಟಾಡ್ತಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೇರಳೆ ಮರ, ನೇರಳೆ ಹಣ್ಣಿಲ್ಲ. ಇಲ್ಲೊಂದು ಚಿಪಿಕಾಯಿ ಮರ ಇದೆ. ಚಿಪಿಕಾಯಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಪಕ್ಕ ತೋಟದವರು ಎಷ್ಟು ಹೂವಿನ ಗಿಡ ಹಾಕ್ಕೊಂಡಿದ್ದಾರೆ ಗೊತ್ತಾ ನೋಡಿ. ಕಾಕಡ ಗಿಡ, ದಾಸವಾಳ ಕಡ್ಡಿ, 3 ಥರ ಇದೆ. ಮತ್ತು ಇದು ಗಣಗ್ಲು ಹೂವು, ಅದು ಎಲ್ಲ ಹಾಕ್ಕೊಂಡಿದ್ದಾರೆ. ಈ ಥರ ನೆಡ್ತಾರೆ ಕಾಕಡ ಗಿಡನ, ಹೂವು ಬಿಡುತ್ತೆ ಅಂತ. ಎಷ್ಟೊಂದು ಗಿಡಗಳಿದೆ ಗೊತ್ತಾ. ಎಲ್ಲ ಹಂಗೆ ಹಳ್ಳಿಗಳಲ್ಲಿ ತೋಟದ ಹತ್ರ ಎಲ್ಲ ಹಾಕ್ಕೊಂಡು ಯಾರು ಹೂವು ಹಾಕ್ಕೊಂಡಲ್ಲ ಫ್ರೆಂಡ್ಸ್ ಹಳ್ಳಿಗಳಲ್ಲಿ. ಅಷ್ಟು ಹುಡುಗರುಗಳು ಕೆಲಸ ಮಾಡ್ತಾಯಿದ್ದಾರೆ. ನೋಡೋಣ ಹೆಂಗೆ ಮಾಡ್ತಾಯಿದ್ದಾರೆ ಅಂತ.
ನಿನ್ನ ಹೆಸರೇನು? ಪುರುಷೋತ್ತಮ. ಸೊ ಫ್ರೆಂಡ್ಸ್, ಇವರು ಎಲ್ಲಿಗೆ ಮಗ? ಗುಲ್ಬರ್ಗನಾ? ಬಳ್ಳಾರಿ. ಸೊ ಇವ್ರು ಬಳ್ಳಾರಿಯವರು, ಚನ್ನಪಟ್ಟಣದಲ್ಲಿದ್ದಾರೆ ಬಂದು. ಇವರೊಂದು ಫ್ಯಾಮಿಲಿ. ಒಂದು ಎಷ್ಟು ಜನ ಇದ್ದೀರಾ ಮಗ ನೀವು? ಎಷ್ಟು ಜನ ಇದ್ದೀರಾ? ಅಲ್ಲ ಕಣೋ, ಅಲ್ಲಿಂದ ಬಂದಿರೋರು ಎಷ್ಟು ಜನ ಇದ್ದೀರಾ ಇಲ್ಲಿ ಫ್ಯಾಮಿಲಿ? ಹಾಂ, ಎಷ್ಟು? 5 ಜನ. ಓ, ಬ್ಯಾಚುಲರ್ ಬಂದಿರೋದಾ ನೀವು? ಫ್ಯಾಮಿಲಿ ಬಂದಿಲ್ಲ, ಬ್ಯಾಚುಲರ್ ಬಂದಿದ್ದೀರಾ? ಅವರಲ್ಲೇ ಇರ್ತಾರೆ. ಸೊ ಇವ್ರ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಈಗ ಅಲ್ಲೆಲ್ಲ ಸ್ವಲ್ಪ ಕೆಲಸಗಳೆಲ್ಲ ಕಮ್ಮಿ. ಕೆಲಸ ಇರುತ್ತೆ, ಮತ್ತು ಕೂಲಿ ಕೆಲಸ ಅಮೌಂಟ್ ಕಮ್ಮಿ. ಅವ್ರೇನಪ್ಪ ಸ್ಯಾಲ್ರಿ ಕಮ್ಮಿ ಅಂತ ಇವ್ರು ವಲಸೆ ಬರೋದು. ಈ ಥರ ಈ ಬೆಂಗಳೂರು ಸೈಡಿಂದ ಬೆಂಗಳೂರಿಗೆ ಅಥವಾ ಈ ಚನ್ನಪಟ್ಟಣ, ಮೈಸೂರು ಈ ಕಡೆಗೆಲ್ಲ ಬರ್ತಾರೆ. ಸೊ ಇಲ್ಲಿ ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ 50-50 ಮೇಲೆ ಜಾಸ್ತಿ ಇರುತ್ತೆ. ಇವರು ಬಂದು ಹಿಂಗೆ ಸೇರ್ಕೊಂಡಿರ್ತಾರೆ. ಬಟ್ ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಜನ ಇರ್ತಾರೆ. ಎಲ್ಲ ಹಿಂದೆ ವಲಸೆ ಜನನೇ ಇರ್ತಾರೆ. ಅದೇ ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಆ ಥರ ಎಲ್ಲ ಇರ್ತಾರೆ. ಅವ್ರನ್ನ ನಮಗೇನೋ ಕೆಲಸ ಬೇಕು ಅಂದಾಗ ನಾವು ಹೋಗಿ ಕರ್ಕೊಂಬರೋದು. ಹಂಗಾಗಿ ನಮ್ಮ ಮನೆಯವ್ರು ಒಂದಿನ ಇವ್ರನ್ನ ಸಿಕ್ಕಿದ್ರು. ಇವ್ರು ಸಿಕ್ಕಿದ್ರಂತೆ. ಬಟ್ ಆವಾಗಿಂದ ಸ್ವಲ್ಪ ನಂಬರ್ ಇಸ್ಕೊಂಡು ಚೆನ್ನಾಗಿ ಪರಿಚಯ ಆಗೋರು. ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಜವಾಗೂ. ನೋಡಿ, ನಮ್ಮ ಚನ್ನಪಟ್ಟಣದಲ್ಲಿ ಯಾರಾದರೂ ನೋಡಿದ್ರೆ ಇಲ್ಲಿ ಸಾತನ ಸರ್ಕಲ್ ಹತ್ರ ಸಿಗ್ತಾರೆ. ನೋಡಿ, ಇಂಥವ್ರಿಗೆ ಸಪೋರ್ಟ್ ಮಾಡೋಣ. ಯಾಕೆ ಅಂತಂದರೆ ಎಲ್ಲಿಂದನೋ ಬಂದು ಅಪ್ಪ ಅಮ್ಮನ ಬಿಟ್ಟು ಎಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತಾರೆ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ನನಗಂತೂ ಇವ್ರು ನೋಡಿದ್ರೆ ಹೊಟ್ಟೆವ್ರು ಇರ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಹಿಂಗೆ ಅಂದರೆ ನಾವು ಎಲ್ಲೂ ವಲಸೆ ಹೋಗ್ದಾನೆ ಇಂಥ ಕಷ್ಟಪಡ್ತೀವಿ. ನಾವು ಕಷ್ಟಪಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅವರು ಅಷ್ಟು ದೂರದಿಂದ ಎಲ್ಲರನ್ನೂ ಬಿಟ್ಟು ಬಂದು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಬೇಕಂತೀನಲ್ಲ ಫ್ರೆಂಡ್ಸ್. ಅವ್ರು ತೋಟದಲ್ಲಿ ಅಷ್ಟು ಚೆನ್ನಾಗಿ ಅಂತಂದರು ಬಂದ್ವಿ. ಅದೆಲ್ಲ ಅವ್ರ ತೋಟನೇ ಕಾಣಿಸ್ತಾಯಿಲ್ಲ. ನಮ್ಮ ಮನೆಯವ್ರು ಹಿಂಗೆ ಬಳಸ್ಕೊಂಡು ಹೋಯ್ತಾವ್ರೆ. ಇಲ್ವೇನು ಮೋಸ್ಟ್ಲಿ ಅಲ್ಲಿ ಹೋಯ್ತಾವ್ರೆ. ಯಪ್ಪ ಹೆಂಗೆ ಹತ್ತೋದು ಇಲ್ಲಿ ನೋಡಿ. ಯಪ್ಪ ಇಲ್ಲಿ ಹೆಂಗೆ ಹತ್ತೋದು? ಅಯ್ಯಪ್ಪ, ಅಯ್ಯೋ. ಇವು ನೋಡಿ ನಮ್ಮ ಕರಿಯುನ. ನಾನು ಎಷ್ಟೇ ದೂರ ಹೋದ್ರೂ ಬಿಡೋದಿಲ್ಲ ಫ್ರೆಂಡ್ಸ್. ಬರ್ತದ ನಮ್ಮ ಮನೆ ನಾನು ಹುಡಿಕೊಂಡು ನಮ್ಗೆ ದಾರಿ ತರಿಸ್ಕೊಡಕ್ಕೆ. ಸುಧಾಕ ನಿನ್ ತೋಟ ನೋಡುವ ಅಂತ ಬಂದ. ಸೀತೆಕಾಯಿ ಹಲಸೆಹಣ್ಣು ಇಲ್ವಂತೆ. ಸೀತೆಕಾಯಿ ನೋಡಿ ಎಷ್ಟೊಂದರವೆ. ಏನು ಹೋಗ್ಲಿ ಬಿಡು, ಕಿತ್ಕತ್ತೀನಿರು. ಇದ್ರಲ್ಲಿ ನಿಂದು ಯಾವ ಸುಧಾಕ ತೋಟ? ನಮ್ಮ ಸುಧಾಕನ ತೋಟ ಇದೆಲ್ಲ ಫ್ರೆಂಡ್ಸ್. ಇಲ್ಲಿಗೆ ಬೋರ್ಡ್ ಬಂದು ಹಲಸೆಹಣ್ಣದೆ ಅಂತ. ಈ ಮರ ನೋಡಿದ್ರೆ ಭಯ ಆಗ್ತದೆ. ನಿಜವೇ ಗೊತ್ತಕ್ಕತ್ತದೆ, ಸುಳ್ಳು. ಇವು ಚೆನ್ನಾಗವೆ ಚಿನ್ನ, ಇವು ಸೂಪರ್ ಆಗವೆ. ಎಷ್ಟೊಂದು ಸ್ವೀಟ್ ಆಗವೆ ಅಂತ. ನಿಮ್ಗೆ ಹಿಂಗೆ ಹತ್ರ ಕಣೋ ತೋಟ. ಇವತ್ತು ಋಣ ಕೊಡ್ತು ಅಷ್ಟೇ. ಈಗೆಲ್ಲ ಇದೆ ಫೇಮಸ್ ಕಣ, ಬಳ್ಳ ಜ್ಯೂಸೇ ಕುಡಿಯೋದೆಲ್ಲ. ಕೆರೆ ಫುಲ್ ನಿಮ್ ಕೆರೆ ಎಂಡು ಸುತ್ತಕ. ಇದೆ ಕೆರೆ. ನಿಂಗೇನ್ ಭಯ ಇಲ್ಲ ಅಲ್ವೇ ಸುಧಕ್ಕ? ನಮ್ಗೆ ಹೊಸಿ ಭಯ. ಕೆಳಕ್ ಹೋದ್ರೆ ಇದು ಅದೇ ಗಿಡನ ಸುಧಕ್ಕ? ದೊಡ್ಡ ಕಳ್ದ್ಬಿಟ್ಟದ. ಒಂದೇ ಅಂದ್ಬಿಟ್ಟಿದ್ದು ಇಲ್ಲಿ ಕೆಳಗೆ ಹೊಂಟೈತೆ ಸುಮ್ಮಂತ ಅಂತ. ಓ, ಈ ದಪ್ಪಗವೆ ಹಣ್ಣು ನೋಡ್ಬಾ. ಅದೆಂತ ಕೇಳ್ಬಾ ಸುಧಕ್ಕ. ನಮ್ ನಾಯಿ ನೋಡಿ ಎಂದಕ್ಕೆ ಹೆಂಗ್ ಬಂದಿದವು, ಎಲ್ಲೂ ಬಿಡುದಿಲ್ಲ. ನೋಡಿ ಇದು ಇವೆರಡು ಸೂಪರ್ ಆಗಿ ಬಿಟ್ಟವು ತಾನೆ. ಇನ್ನೂ ಮುತ್ತು ಮುತ್ತು ಅಂತ
ಬಿಟ್ಟಿದೆ ಎಲ್ಲ ಉದ್ರೋದು. ಹಾಂ ರೀ ದಪ್ಪಕ್ಕವೆ ನೋಡಿ ಬನ್ರಿ ನಂಗೆ ಗೊತ್ತಾಯ್ತು ನಿನ್ಗೆ ಗೊತ್ತಾಯ್ತವೆ. ಏನು ಗೊತ್ತಿತ್ತು ಇದು ದಪ್ಪ. ಏ ಯಾರೋ ಕೊಟ್ಟಿದ್ರಂತೆ ಕಣೋ ಹೇಳ್ಬಿಟ್ಟಿಯೇ. ಇವ್ರಲ್ಲಿ ಎರಡು ಕಿತ್ಕೋಗಿದೆ ನಿತ್ತ. ಕಿತ್ಕೋಗಿದೆ ಹೋಗಿದ್ದು ಅವನ್ಗೆ ಸುಮಂತಂಗೆ ಹೇಳ್ಬಿಟ್ಟೆ ಕಿತ್ಕೊಂಡಿದ್ದೆ. ಅವು ಒಂದಿದ್ರು ಕಂಡಿಡಿತಾನ ಅವನು. ಅದಕ್ಕೆ ಕಿತ್ಕೋಗಿದೆ. ಇಲ್ಲಿ ಕರ್ಕಾಗೋಗಿದ್ದು ಒಳಗ್ ಚೆನ್ನಾಗಿದ್ದು ನಾನ್ ಬಿಸಾಕ್ಬಿಟ್ಟೆ. ಅವನೇ ಜ್ಯೂಸ್ ಮಾಡಿದ್ರೆ ಚೆನ್ನಾಗೈತಿತ್ತಂತೆ. ಅಲ್ಲಿ ನಮ್ಮ ಮನೆ ಪಕ್ಕದ ಮನೆಯವ್ರು ಕುಮಾರಣ್ಣನ ಮನೆಯವರು ಕೊಟ್ಟಿದ್ರು. 1 ಲೀಟರ್ ಜ್ಯೂಸ್ ಆಯ್ತದ ಅನಿತಾ. ನೋಡ್ರಿ ಬಲ್ತೀರಿ ಕಿತ್ಕೊಳ್ರಿ. ಬಲ್ತಿದ್ವಿ ಬಟರ್ ಕೋಚ್ ನೋಡು ಅಟ್ಲ ಕಿತ್ಕೋ. ನೋಡು ಬಂದದ್ಕು ಯೂಸ್ ಆಯ್ತು. ಚೆನ್ನಾಗವ ತಪ್ಪಕವ ಅಣ್ಣ. ಅಯ್ಯೋ ಕಿತ್ಕೊಳ್ರಿ ನಿಮ್ ಕರ್ಕಾದ್ರೂ ಕಿತ್ಕೊಂಡೋಗಿದ್ದಾನೆ. ಚೆನ್ನಾಗಿರ್ತದೆ. ಕಿತ್ಕೊಂಡೋಗಿದ್ದಾನೆ. ಹೋಗು ಅಂದವನು. ಆಲೆ ಫೋನ್ ಮಾಡ್ಬಿಟ್ಟಿರ್ಲಿಲ್ವೇ? ಅದ್ಯಾವ್ದು ಕಿತ್ಕೊಂಡ್ 2-3 ಕಿತ್ಕೊ. ನೀನೇ ಕಿತ್ಕೋ. ಯಾವ ಹೇಳಪ್ಪ ನಿನ್ ಕೆಲ್ಸ? ಕಿತ್ಕೋ ಸುಧಕ್ಕ. ಇಲ್ಲಿ ತಡ್ವೆ ಕಲರ್ ಬತ್ತಾದೆ. ಇಲ್ಲನೇ ಇಲ್ಲಿ ನೋಡು. ಇದು ಕಲರ್ ಬತ್ತಾ ಇಲ್ಲ ಅಲ್ವಾ? ಇದು ಬಂದದೆ. ಇಲ್ಲಿ ಇಲ್ಲೊಂದದೆ ನೋಡಿ. ಇದೇ ಬಂದದೆ. ಕಿತ್ಕೋ. ಇದು ಬಂದ್ಬಿಟ್ಟದೆ. ಇದು ನೋಡು ಇದು ಬರ್ಲಿಲ್ಲ. ಇಲ್ಲಿ 2 ಬಂದ್ಬಿಟ್ಟವೆ ಕಾಣಿಸೋದಕ್ಕ. ಇದು ಸೀನಾ. ಇದು ಬಂದದ ತಾನೆ ನೋಡನಿತ. ಬಂದದೆ ಕಣ. ಕಿತ್ಕೋ. ಇನ್ನೊಂದಿನ ಬಾ ಹಿಂಗೆ ಸೀಪೆನ್ ಕಿತ್ಕೊಂಡು ಬಿಟ್ಟ ನಮ್ನ ಒಂದಿನಕ್ಕೆ ಅಂತಾರೆ. ರಾಜಣ್ಣ ಏನು ಅನ್ನಲ್ರು. ಆದ್ರೂ ಸುಮಂತ ಏನು ಅನ್ನಲ್ಲ. ಇದ್ರಲ್ಲೇ ಸಾಕು ಕಿತ್ಕೋಕಸದಕ್ಕ. ಇದು ಚೆನ್ನಾಗದೆ ಬಲ್ತದೆ. ಇದು ಸೂಪರ್ ಆಗಿ ಬಲ್ತದೆ. ಕಲರ್ ಬಂದದೆ. ನಾಕು ವೇಸ್ಟ್ ಮಾಡ್ಬೇಡ. ಒಂದ್ ಸ್ವಲ್ಪ ಕಪ್ಕಾದ್ರೂ ವೇಸ್ಟ್ ಮಾಡ್ಬೇಡ. ಒಳಗಿರೋದೆಲ್ಲ ಫ್ರಿಜ್ಗೆ ಇಟ್ಬಿಟ್ರೆ ಆಗಲ್ವಾ? ಹಣ್ಣಾಗ್ಲಿ ಮಡ್ಗು. ಇವು 2 ದಿನ ಮಡ್ಗುದ್ರೆ ಹಣ್ಣು ಆಯ್ತವೆ. ಸರಿ. ಈಗಲೂ ಮಾಡೋ ಕಾಯಿ ಏನು ಕಾಯಿ ಮಾಡಿದ್ರೆ ಚಂದಿಲ್ಲ. ಸುಮ್ಮನೆ ಓ ಇವು ಹಣ್ಣಾಗ್ಬೇಕಿನ್ನ. ಹಿಂಗೆ ಪಿಚ್ಕ ಅಂತವೆ ಅನಿತಾ. ಮಾಡು ಮಡ್ಗ್ಬಿಡು. ಮತ್ತೆ ಜ್ಯೂಸ್ ಅಂಗಡಿ ಮಾಡ್ಕೊಡ್ತಾರಲ್ಲ ಇನ್ನೆಂತವು ಹಣ್ಣಾಗಿರುವಿ ಅವ್ರು ಮಾಡೋದು. ಫ್ರಿಜ್ ಮಾಡ್ಬಿಟ್ಟು ಹಣ್ಣ ಇನ್ನೆಂತವ್ ಮಾಡಾರು. ಹೋಯ್ತೆ ಅಲ್ಲೊಂದು ಅಪ್ಪಗಿರು ಯಾವ್ದಾರು ಕಿತ್ಕೊಡ್ಸೋದಕ್ಕ ಹಣ್ಣಾಗಿರೋದ. ಓ ಅಲ್ಲಿ ಕವರ್ ಕೊಡಿಲ್ಲ. ಕೊಡಿ ಸ್ವೆಟ್ರ್ ಹಾಕೋತೀನಿ ಕೊಡಿ. ಇವು ಮಡ್ಬಿಡು. ಅವ ದಿನ ಒಂದೊಂದು ಜ್ಯೂಸ್ ಮಾಡ್ಕೊಡು. ಒಳ್ಳೇದು ಸರಿ ಸರಿ. ಸಖತ್ ಒಳ್ಳೇದಂತೆ. ಮಾಡ್ಕೊಡ್ತೀನಿ. ಬೆಲ್ಲ ಹಾಕ್ಬೋದೇ? ಬೆಲ್ಲ ಹಾಕಿದ್ರೆ ಸೂಪರ್ ಆಗತ್ತಂತೆ. ಅಲ್ಲಿ ದಪ್ಪಕ ನೋಡಿ. ಈ ಸ್ವೆಟ್ ಹಿಡಿ. ಅಲ್ಲಿ ಇವ್ರನ್ನೇ ಕಟ್ಟಕ್ನಾರೆ ನೀನು ಇದು ಕಟ್ಟಾಕ್ತಿ ಬಂದು ಒಂದಿನ ಆಗುದಿಲ್ಲ ಕಣ. ಇನ್ನೇನು ಆರಾಮಾಗಿ ಗಿಡ ಮೆಚ್ಚಂಗೆ ಕಟ್ಟಾಕಿದ್ರು. ಆಂಟಿಗೂ ಬೇಜಾರು ಕಳೀತದೆ ಕಣೋ. ನೀನು ಇರ್ತೀಯ. ಇವತ್ತೆಲ್ಲ ಸಣ್ಣವಿರುವು ನೋಡು. ಯಾವತ್ತು ಸುಮಾರು ದಪ್ಪಾಗಿರೋದ್ರೆ ಕಿತ್ಕೊಂಡು ಕಿತ್ಕೊಂಡೆ. ಸುತಕಾಯಿ ನಿನ್ ಮಿಸಿನ್ ಮನೇನೆ. ಇದು ಸುಧಕ್ಕನ್ ಮಿಸಿನ್ ಮನೆ ಫ್ರೆಂಡ್ಸ್. ನೋಡಿ ಹೆಂಗ್ ಮಡಿಕೊಂಡಿದ ಸುಧಕ್ಕ. ಸುಧಕ್ಕ ಇದು ನಿನ್ ಮಿಸಿನ್ ಮನೆ. ಹಾಕ್ಸು. ಹಾಕಿಸು. ಇವ್ರೇನು ಅವರಲ್ಲ, ಭಯ ಏನಿಲ್ಲ. ಬರಣೆ. ಹಾ ಇಲ್ಲೊಂದು ಸ್ವಲ್ಪ ಸಿಟಿಗಳು ಜಾಸ್ತಿ. ಹಾ ಸರಿ ಸರಿ. ಫೈನಲಿ ಫ್ರೆಂಡ್ಸ್ ಈಗ ಬಂದೆ ನೋಡಿ. ಲೈಟ್ ಹಾಕ್ತೀನಿ ರೀ. ಇಲ್ಲಿ ಲೈಟ್ ಸ್ವಲ್ಪ ಕತ್ಲೆ ಥರ. ಸೊ ಅಲ್ಲಿಂದ ಇಷ್ಟು ಕಿತ್ಕೊಬಂದೆ ಫ್ರೆಂಡ್ಸ್. ಬಟರ್ ಕೋಚ್ ನೋಡಿ ಎಷ್ಟು ಅದರಲ್ಲಿ ಒಂದು 4 ಚೀಪಿಕಾಯಿ ಇದೆ ನೋಡ್ಬೋದು.
ಈ ಸೊಳ್ಳೆ ಎಲ್ಲ ಕಚ್ಚಾಕ್ಬಿಟ್ಟು ಫ್ರೆಂಡ್ಸ್. ಇಲ್ಲಿ ಹೆಂಗೆ ಕಚ್ಚಿದೆ ಸೊಳ್ಳೆ ಎಲ್ಲ, ಸೊಳ್ಳೆ ಈ ಕೈ ಆ ಕೈ ಎಲ್ಲ ಕಚ್ಚಾಕ್ಬಿಟ್ಟು. ತೋಟ ಅಂದರೆ ಸುಮ್ಮನೆ ಹಿಂಗೆ ಎಲ್ಲ ಒಂದು ಏನಂದ್ರೆ ಏನು ಹೇಳೋದು, ಅದ್ರ ಖುಷಿನೇ ಬೇರೆ. ಹಿಂಗೆ ಸಿಕ್ಕಿದಾಗ ಹಣ್ಣುಗಳು ಅಕ್ಕಪಕ್ಕ, ಅಂದರೆ ಇವ್ರ ಪಕ್ಕದ ತೋಟದವ್ರು ಹಾಕಿರೋದು, ಅದನ್ನು ನಾವಲ್ಲ. ನಮ್ಮ ತೋಟದಲ್ಲೂ ಹಾಕಿದ್ವಿ, ಬಟ್ ಸರಿಯಾಗಿ ಬಂದಿಲ್ಲ. 2 ಹಾಕಿದ್ವಿ, ಒಂದು ಆ್ಯಪಲ್ ಗಿಡ ಹಾಕಿದ್ವಿ, ಒಂದು ಪಟಾರ್ಕೋಚ್ ಗಿಡ ಹಾಕಿದ್ವಿ, ಬಟ್ ಸರಿಯಾಗಿ ಬಂದಿಲ್ಲ. ಕುತ್ಕೊತೀನಿ, ಸುಸ್ತಾಯ್ತದೆ. ಯಪ್ಪ ನಾರಾಯಣ ಗೋವಿಂದ. ಈಗ ಇಷ್ಟ ಆಯಿತು ಫ್ರೆಂಡ್ಸ್ ಕೆಲಸ. ಮನೆ ನೋಡಿ ತೋರಿಸ್ತೀನಿ ರೀ, ಎಷ್ಟು ನೀಟ್. ನಿಮಗೆ ಮನೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಮನೆ ಸ್ವಲ್ಪ ಕ್ಲೀನ್ ಮಾಡಲಿಲ್ಲ, ಅದನ್ನು ಹೇಳ್ತಾ ಇದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.